ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡುವಂಥ ಏನು ಸರ್ಕಾರಗಳ ನಿರ್ಧಾರ ತಗೊಳಕತ್ತವ ಅದನ್ನು ವಿರೋಧಿಸಿ ನಾಳೆಯ ದಿನ ರಬಕವಿ ಬನಟ್ಟಿ ಮಾಲಿಂಗ್ಪುರ್ನ ಎಲ್ಲ ರೈತರು, ಕಾರ್ಮಿಕರು, ನೇಕಾರರು, ಜನಸಾಮಾನ್ಯರು ಸೇರಿಕೊಂಡು ಸರ್ಕಾರಕ್ಕೆ ಇದನ್ನು ಖಾಸಗೀಕರಣ ಮಾಡಬಾರ್ದು. ಖಾಸಗೀಕರಣ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹಾನಿ ಆಕೈತಿ. ಯಾಕಂದ್ರೆ ನಾವು 40-50 ವರ್ಷ 60-70 ವರ್ಷದಿಂದ ತೆರಿಗೆಯನ್ನು ಕಟ್ಟಿ ಏನಿವತ್ತ ಮೂಲಭೂತ ಸೌಲಭ್ಯಗಳನ್ನು ನಿರ್ಮಾಣ ಮಾಡಿ ಆ ಮೂಲಭೂತ ಸೌಲಭ್ಯಗಳ ಸದುಪಯೋಗವನ್ನು ಬೇರೆದವ್ರಿಗೆ ಮಾಡ್ಕೊಳ್ಳೋಕೆ ಕೊಡುವಂಥ ಕೆಲಸ ಆಗಬಾರ್ದು. ಸರ್ಕಾರಗಳು ಈಗಾಗಲೇ ನಮಗೇನು ಸೌಲಭ್ಯಗಳನ್ನು ಕೊಡಾಕ್ತಾವೆ, ನಾವು ಭಾಳಷ್ಟು ಹೋರಾಟಗಳನ್ನು ಮಾಡಿ ಸೌಲಭ್ಯಗಳನ್ನು ಪಡ್ಕೊಳಕತ್ತೀವಿ. ನಾಳೆ ಖಾಸಗೀಕರಣ ಆಗೋದ್ರಿಂದ ಅವು ಕೂಡ ನಿಂತು ಹೋಗುವಂಥ ಭಯ ನಮಗೈತಿ. ಜೊತೆಗೆ ಏನಿವತ್ತ ಜನಸಾಮಾನ್ಯರಿಗೆ ಈಗಾಗಲೇ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಈಗಾಗಲೇ ಇರುವಂತಹ ಏನು KERC ಬೋರ್ಡ್ ಐತಿ ಅದರ ಮೂಲಕ ಎಸ್ಕಾಂ, ಚೆಸ್ಕಾಂ, ಬೆಸ್ಕಾಂನವರು ಸೇವೆಯನ್ನು ಸಲ್ಲಿಸಾಕತ್ಯಾರ. ಈ ಸೇವೆ ನಮಗೆ ಈಗಾಗಲೇ ಸಂತೃಪ್ತ ಐತಿ. ಇನ್ನೂ ಸಹಿತ ಏನು ಸೇವೆ ಬೇಕಾದನ್ನು ನಾವು ಅವ್ರ ಕಡೆಯಿಂದ ಕೇಳಿ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಸಾಕಷ್ಟು ಅದಾವ. ಅದಕ್ಕೆ ಇದನ್ನು ಸರ್ಕಾರಗಳು ಎಲ್ಲವುಗಳನ್ನು ಖಾಸಗೀಕರಣ ಮಾಡುವುದರ ಜೊತೆಗೆ ಇದನ್ನು ಕೂಡ ಖಾಸಗೀಕರಣ ಮಾಡಪಟ್ಟಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಇದನ್ನು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಕಿಶಿಂದ ರೈತರು, ನೇಕಾರರು, ಕಾರ್ಮಿಕರು ಎಲ್ಲರೂ ಸೇರ್ಕೊಂಡು ನಾಳೆಗೆ ಮನವಿಯನ್ನು ಕೊಡೋ ಕಾರ್ಯಕ್ರಮ ಐತಿ. ನಾಳೆ ಬೆಳಗ್ಗೆ 9 ಗಂಟೆಗೆ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಇಲ್ಲಿಂದ ಬೈಕ್ ರ್ಯಾಲಿ ಅಂದ್ರೆ ರಬಕವಿಯಿಂದ ಬೈಕ್ ರ್ಯಾಲಿ ಮಾಡಿಕೊಂಡು ರಬಕವಿ ಬನಟ್ಟಿ ತಹಸೀಲ್ದಾರ್ ಇವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸೋ ಕಾರ್ಯಕ್ರಮ ಐತಿ. ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀವಿ. ಹಾಗೂ ನೇಕಾರರೇ, ಇನ್ನು ಜನಸಾಮಾನ್ಯರೇ, ಇದು ವಿದ್ಯುತ್ ಶಕ್ತಿ 1942-43ರಿಂದ ಇದು ನಮ್ಮ ಸರ್ಕಾರದ ಅಂಡರ್ ಒಳಗೆ ಅಂದ್ರೆ ಸರ್ಕಾರದ ಸಂಸ್ಥೆ ಒಳಗೆ ಇರ್ಬೇಕಂತ ಹೇಳಿ ನೇಮ್ ಐತಿ. ಆಸ್ತಿಗಳನ್ನು ನಮ್ಮದಾವ್. ಇವತ್ತು KB ಕಟ್ಟಡದ ಪ್ರತಿಯೊಂದು ತಂತಿ ಹಿಡಿದು ಅದು ಜನಸಾಮಾನ್ಯರ ಆಸ್ತಿ. ಆ ಆಸ್ತಿ ಒಂದು ಖಾಸಗಿ ಕಂಪ್ನಿಗೆ ಕೊಡಬಾರ್ದು. ಅದಕ್ಕೇನೈತಿ ನಮ್ಮದು ವಿರೋಧ ಐತಿ. ಅದಕ್ಕೋಸ್ಕರ ನಾಳೆ ದಿನಾಂಕ 16 ಮುಂಜಾನೆ 9 ಗಂಟೆಗೆ ಇಲ್ಲಿ PWD ರಬಕೈ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿಂದ ನಮ್ಮ ಬೈಕ್ ರ್ಯಾಲಿ ಇದೆ. ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆ ಕೂಡಿ ಇಲ್ಲಿ ಬೈಕ್ ರ್ಯಾಲಿ ಮುಖಾಂತರ ತಾವೆಲ್ಲರೂ ರಬಕೈ ಬನಟ್ಟಿ ಊರಿನ ಜನ ಬೆಂಬಲ ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಅದಕ್ಕೋಸ್ಕರ ತಾವೆಲ್ಲ ಭಾಗವಹಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀವಿ. ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡುವಂಥ ಏನು ಸರ್ಕಾರಗಳ ನಿರ್ಧಾರ ತಗೊಳಕತ್ತವ ಅದನ್ನು ವಿರೋಧಿಸಿ ನಾಳೆಯ ದಿನ ರಬಕವಿ ಬನಟ್ಟಿ ಮಾಲಿಂಗ್ಪುರ್ನ ಎಲ್ಲ ರೈತರು, ಕಾರ್ಮಿಕರು, ನೇಕಾರರು, ಜನಸಾಮಾನ್ಯರು ಸೇರಿಕೊಂಡು ಸರ್ಕಾರಕ್ಕೆ ಇದನ್ನು ಖಾಸಗೀಕರಣ ಮಾಡಬಾರ್ದು. ಖಾಸಗೀಕರಣ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹಾನಿ ಆಕೈತಿ. ಯಾಕಂದ್ರೆ ನಾವು 40-50 ವರ್ಷ 60-70 ವರ್ಷದಿಂದ ತೆರಿಗೆಯನ್ನು ಕಟ್ಟಿ ಏನಿವತ್ತ ಮೂಲಭೂತ ಸೌಲಭ್ಯಗಳನ್ನು ನಿರ್ಮಾಣ ಮಾಡಿ ಆ ಮೂಲಭೂತ ಸೌಲಭ್ಯಗಳ ಸದುಪಯೋಗವನ್ನು ಬೇರೆದವ್ರಿಗೆ ಮಾಡ್ಕೊಳ್ಳೋಕೆ ಕೊಡುವಂಥ ಕೆಲಸ ಆಗಬಾರ್ದು. ಸರ್ಕಾರಗಳು ಈಗಾಗಲೇ ನಮಗೇನು ಸೌಲಭ್ಯಗಳನ್ನು ಕೊಡಾಕ್ತಾವೆ, ನಾವು ಭಾಳಷ್ಟು ಹೋರಾಟಗಳನ್ನು ಮಾಡಿ ಸೌಲಭ್ಯಗಳನ್ನು ಪಡ್ಕೊಳಕತ್ತೀವಿ. ನಾಳೆ ಖಾಸಗೀಕರಣ ಆಗೋದ್ರಿಂದ ಅವು ಕೂಡ ನಿಂತು ಹೋಗುವಂಥ ಭಯ ನಮಗೈತಿ. ಜೊತೆಗೆ ಏನಿವತ್ತ ಜನಸಾಮಾನ್ಯರಿಗೆ ಈಗಾಗಲೇ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಈಗಾಗಲೇ ಇರುವಂತಹ ಏನು KERC ಬೋರ್ಡ್ ಐತಿ ಅದರ ಮೂಲಕ ಎಸ್ಕಾಂ, ಚೆಸ್ಕಾಂ, ಬೆಸ್ಕಾಂನವರು ಸೇವೆಯನ್ನು ಸಲ್ಲಿಸಾಕತ್ಯಾರ. ಈ ಸೇವೆ ನಮಗೆ ಈಗಾಗಲೇ ಸಂತೃಪ್ತ ಐತಿ. ಇನ್ನೂ ಸಹಿತ ಏನು ಸೇವೆ ಬೇಕಾದನ್ನು ನಾವು ಅವ್ರ ಕಡೆಯಿಂದ ಕೇಳಿ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಸಾಕಷ್ಟು ಅದಾವ. ಅದಕ್ಕೆ ಇದನ್ನು ಸರ್ಕಾರಗಳು ಎಲ್ಲವುಗಳನ್ನು ಖಾಸಗೀಕರಣ ಮಾಡುವುದರ ಜೊತೆಗೆ ಇದನ್ನು ಕೂಡ ಖಾಸಗೀಕರಣ ಮಾಡಪಟ್ಟಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಇದನ್ನು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಕಿಶಿಂದ ರೈತರು, ನೇಕಾರರು, ಕಾರ್ಮಿಕರು ಎಲ್ಲರೂ ಸೇರ್ಕೊಂಡು ನಾಳೆಗೆ ಮನವಿಯನ್ನು ಕೊಡೋ ಕಾರ್ಯಕ್ರಮ ಐತಿ. ನಾಳೆ ಬೆಳಗ್ಗೆ 9 ಗಂಟೆಗೆ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಇಲ್ಲಿಂದ ಬೈಕ್ ರ್ಯಾಲಿ ಅಂದ್ರೆ ರಬಕವಿಯಿಂದ ಬೈಕ್ ರ್ಯಾಲಿ ಮಾಡಿಕೊಂಡು ರಬಕವಿ ಬನಟ್ಟಿ ತಹಸೀಲ್ದಾರ್ ಇವರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸೋ ಕಾರ್ಯಕ್ರಮ ಐತಿ. ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀವಿ. ಹಾಗೂ ನೇಕಾರರೇ, ಇನ್ನು ಜನಸಾಮಾನ್ಯರೇ, ಇದು ವಿದ್ಯುತ್ ಶಕ್ತಿ 1942-43ರಿಂದ
ಇದು ನಮ್ಮ ಸರ್ಕಾರದ ಅಂಡರ್ ಒಳಗೆ ಅಂದ್ರೆ ಸರ್ಕಾರದ ಸಂಸ್ಥೆ ಒಳಗೆ ಇರ್ಬೇಕಂತ ಹೇಳಿ ನೇಮ್ ಐತಿ. ಆಸ್ತಿಗಳನ್ನು ನಮ್ಮದಾವ್ ಇವತ್ತು KB ಕಟ್ಟಡದ ಪ್ರತಿಯೊಂದು ತಂತಿ ಹಿಡಿದು ಅದು ಜನಸಾಮಾನ್ಯರ ಆಸ್ತಿ. ಆ ಆಸ್ತಿ ಒಂದು ಖಾಸಗಿ ಕಂಪ್ನಿಗೆ ಕೊಡಬಾರ್ದು. ಅದಕ್ಕೇನೈತಿ ನಮ್ಮದು ವಿರೋಧ ಐತಿ. ಅದಕ್ಕೋಸ್ಕರ ನಾಳೆ ದಿನಾಂಕ 16 ಮುಂಜಾನೆ 9 ಗಂಟೆಗೆ ಇಲ್ಲಿ PWD ಬಸ್ ರಬಕೈ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿಂದ ನಮ್ಮ ಬೈಕ್ ರ್ಯಾಲಿ ಇದೆ. ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆ ಕೂಡಿ ಇಲ್ಲಿ ಬೈಕ್ ರ್ಯಾಲಿ ಮುಖಾಂತರ ತಾವೆಲ್ಲರೂ ರಬಕೈ ಬನಟ್ಟಿ ಊರಿನ ಜನ ಬೆಂಬಲ ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಅದಕ್ಕೋಸ್ಕರ ತಾವೆಲ್ಲ ಭಾಗವಹಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀವಿ.